ದಿನ ಈ ಲಾಗಿನ್ನು ಲಾಗೌಟು ಸಾಕಾಗಿತ್ತು. ಒಂದು ಬ್ರೇಕ್ ತಗೊಂಡು ಎಲ್ಲಾದರೂ ಹೋಗೋಣ ಅಂದ್ಕೊಂಡಾಗ ನೆನಪಾಗಿದ್ದು ತಿರುವಣ್ಣಾಮಲೈ. ತಕ್ಷಣ ಬಸ್ ಬುಕ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದೆ. ರಾತ್ರಿ 10:00 ಬೆಂಗಳೂರು ಬಿಟ್ಟಿದ್ದ ಬಸ್ಸು 2:00 ತಿರುವಣ್ಣಾಮಲೈ ಇತ್ತು. ಅಲ್ಲೇ ಇದ್ದಿದ್ದೊಂದು ಅಂಗಡೀಲಿ ಟೀ ಕುಡ್ಕೊಂಡು ದೇವಸ್ಥಾನ ಕಡೆ ಹೊರಟೆ. ಆಮೇಲೆ ನೆನಪಾಯಿತು ನಾನಿನ್ನೂ ಫ್ರೆಶ್ ಅಪ್ಪೇ ಆಗಿಲ್ವಲ್ಲ ಅಂತ. ಅಲ್ಲೇ ಒಂದು ಕಡೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ರಪ್ಪ ಅಂತ ಬ್ರಷ್ ಮಾಡಿದೆ. ಆಮೇಲೆ ಫ್ರೆಶ್ ಅಪ್ ಆಗಿ ಟೈಮ್ ನೋಡ್ತಿದ್ದೀನಿ ಇನ್ನೂ 4:15. ದೇವಸ್ಥಾನ ಓಪನ್ ಆಗೋದು 5:00. ಇನ್ನೇನು ಮಾಡೋದು ಅಂತ ದೇವಸ್ಥಾನ ಕಡೆ ಹೊರಟೆ. ಅಲ್ಲೇ ಇದ್ದ ಗಣಪತಿಗೊಂದು ನಮಸ್ಕಾರ ಮಾಡಿಕೊಂಡು ಮುಂದೆ ನೋಡ್ತಿದ್ದೀನಿ ದೇವಸ್ಥಾನದ ಹತ್ರ ಜನ ಆಲ್ರೆಡಿ ಕ್ಯೂ ನಿಂತಿದ್ರು. ಆ ಲೈನಲ್ಲಿ ಹೋಗಿ ನಾನು ಸೇರಿಕೊಂಡೆ. 1 ಅವರ್ ಆದರೂ ಆ ಲೈನು ಮೂವ್ನೇ ಆಗಿರಲಿಲ್ಲ. ನಿದ್ದೆ ಬೇರೆ ಬರ್ತಾಯಿತ್ತು. 5:00 ಲೈನು ಸ್ವಲ್ಪ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ಆರಾಮಾಗಿ ದರ್ಶನ ಮಾಡ್ಬೋದು ಅಂದ್ಕೊಂಡು ಬೇಗ ನಡ್ಕೊಂಡು ಹೋದೆ. ಬೇಗ ಹೋದ ನನಗೆ ಒಳಗೆ ಇನ್ನೊಂದು ಕ್ಯೂ ಕಾಣ್ತು. ಇದು ಯಾಕೋ ವರ್ಕೌಟ್ ಆಗಲ್ಲ ಅಂದ್ಕೊಂಡು 50 ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡೆ. ಅಲ್ಲೇ ಇದ್ದಿದ್ದ ಗಣಪತಿಗೊಂದು ನಮಸ್ಕಾರ ಮಾಡಿಕೊಂಡು ನಟರಾಜಗೊಂದು ಹಾಯ್ ಹೇಳ್ದೆ. ಆಮೇಲೆ ಆರಾಮಾಗಿ ದೇವ್ರ ದರ್ಶನ ಕೂಡ ಆಯಿತು. ಅಷ್ಟೆಲ್ಲ ಕಷ್ಟಪಡ್ಕೊಂಬಂದ್ರು ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಒಂದ್ಸಲಿ ದೇವ್ರು ನೋಡಿದ್ರೆ ಏನೋ ಒಂಥರ ನೆಮ್ಮದಿ. ದೇವ್ರ ದರ್ಶನ ಮಾಡಿ ಹೊರಗೆ ಬಂದಿದ್ದು ನನಗೆ ದೇವಸ್ಥಾನದ ಕೆತ್ತನೆಗಳನ್ನು ನೋಡಿ ಆಶ್ಚರ್ಯ ಆಯಿತು. ಈ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಚೋಳ ಅವರು ಕಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಇದಕ್ಕೆ ಪಲ್ಲವರು, ವಿಜಯನಗರ ಅರಸರು ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಇತಿಹಾಸದಲ್ಲಿದೆ. ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಅಲ್ಲಿಂದ ನನ್ನ ಜರ್ನಿನ ಮುಂದುವರಿಸ್ದೆ. ನಾನು ನೆಕ್ಸ್ಟ್ ಎಲ್ಲಿಗೆ ಹೋದೆ, ಏನು ಮಾಡಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.